ಅದು ಎಷ್ಟೋ ತಂದೆಯಂದಿರ ಆಸೆ ಈ ಪ್ರಶ್ನೆ ಮಕ್ಕಳಲ್ಲಿ ಕೇಳಬೇಕೆನ್ನುವ ಹಾಗೆ. ಹೌದು. ಪಿತನ್ ಹೆಚ್ಚು, ಕೈ ಹಿಡಿಯುವ ಪತಿ ಹೆಚ್ಚು. ಹೌದು. ಆದ್ರೆ ಕೇಳೋದು ಕಿಂಚಿರಿದ್ದಾರೆ. ಯಾಕೆ ಗೊತ್ತುಂಟ? ಯಾಕಾಗಿ? ಮಕ್ಕಳ ಮನಸ್ಸಿಗೆ ನೋವಾಗಬಾರ್ದು ಎನ್ನುವ ಹಾಗೆ. ಹೌದು. ಅದಷ್ಟೂ ಪಿತರ ಪರೋಕ್ಷವಾಗಿ ಒಬ್ಬನೇ ಆಗಿ ನಿಮ್ಮಲ್ಲಿ ಪ್ರಶ್ನೆ ಮಾಡ್ತಾ ಇದ್ದೀನಿ ಈಗ. ಹೌದಾ? ಉತ್ತರಿಸ್ತೀನಪ್ಪ. ಹಿರಿಯವಳಾದಂತಹ ನಾನೇ ಮೊದಲಾಗಿ ಉತ್ತರಿಸ್ತೇನೆ. ನೀನೇ ಉತ್ತರಿಸ್ಬೇಕು. ನೀವೇ ಆಡಿದ ಹಾಗೆ ಜನ್ಮದಾತನು ಭೀತನೋ ಎನ್ನುವುದಾಗಿ. ನನಗಂತಲ್ಲ, ಈ ಲೋಕದ ಎಲ್ಲಾ ಹೆಣ್ಣು ಮಕ್ಕಳಿಂದ ತಂದೆಯೇ ಶ್ರೇಷ್ಠ. ಹೌದಾ? ತಂದೆಯೇ ಮಾನ್ಯನೆಂದು ಎನಿಸಿಕೊಳ್ತಾನೆ. ಯಾಕೆ? ಯಾಕೆ? ಉದಾಹರಣೆ ಸಹಿತವಾಗಿ ಹೇಳ್ತೀನಿ. ಒಂದು ಉದಾಹರಣೆ ಕೊಡು ನೋಡುವ. ಮಾರ್ಗದಲ್ಲಿ ಹೀಗೆ ನಡೆದುಕೊಂಡು ಹೋಗುವಾಗ ಒಂದು ಶಿಲೆ ತುಂಡು ಬಿದ್ದಿರ್ತದೆ. ಯಾರು ಅದನ್ನು ಲೆಕ್ಕಿಸುವುದಿಲ್ಲ. ಇಲ್ಲಪ್ಪ. ಬುದ್ಧಿವಂತನವರು ಆ ಶಿಲ್ಪಿಯವರು ಆ ಶಿಲೆಯ ತುಂಡನ್ನು ಎತ್ತಿ ಒಂದು ಸುಂದರವಾದಂತಹ ವಿಗ್ರಹವಾಗಿ ರೂಪಿಸ್ತಾನೆ. ಆ ಶಿಲೆಗೆ ರೂವಾರಿ ಯಾರು? ಆ ಶಿಲ್ಪಿ. ನಮ್ಮ ಬಾರಿಗೂ ಹಾಗೆ ಜನ್ಮಕ್ಕೆ ಕಾರಣ. ಯಕ್ಷಗಾನ ಇದು ದೇವಕಲೆ ಅಂತಲೇ ಹೇಳ್ಬೋದು. ಯಕ್ಷಗಾನದಲ್ಲಿ ಎರಡು ವಿಧ, ತೆಂಕಣತಿಟ್ಟು, ಬಡಗಣತಿಟ್ಟು. ಸ್ನೇಹಿತರೆ, ನಮ್ಮ ಕರಾವಳಿ ಅಂದರೆ ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಉಡುಪಿ ಈ ಜಿಲ್ಲೆಗಳ ಜನರು ದೇವರ ಸೇವೆಗಾಗಿ ಯಕ್ಷಗಾನವನ್ನು ಮಾಡಿಸ್ತಾರೆ. ಯಕ್ಷಗಾನ ಒಂದು ದೇವರ ಆಕರ್ಷಣೆ, ದೇವರನ್ನು ಆಕರ್ಷಿಸುವಂತಹ ಕಲೆ ಅಂತ ಹೇಳಿ ಹೇಳ್ಬೋದು. ಜೊತೆಗೆ ನಮಗೆ ಪುರಾಣಗಳನ್ನು ಸಹ ಇದರಲ್ಲಿ ತಿಳಿಪಡಿಸ್ತಾರೆ. ಜೊತೆಗೆ ತಮ್ಮ ಕೆಲಸ ಕಾರ್ಯಗಳನ್ನು ಆಗಲಿಕ್ಕೆ ದೇವರಲ್ಲಿ ಹರಕೆ ಹೊಳ್ತಾರಲ್ವ, ಆ ಹರಕೆಯನ್ನು ಸಹ ನಾವು ಯಕ್ಷಗಾನ ಆಡಿಸ್ತೀವಿ ಅಂತೇಳಿ ಹೇಳ್ಕೊಳ್ತಾರೆ. ಯಾಕೆ ಅಂದರೆ ಯಕ್ಷಗಾನದ ಒಂದು ಅಭಿನಯದಲ್ಲಿ ದೇವರ ಒಂದು ಕತೆ ಒಂದು ಪ್ರದರ್ಶನ ಆಗುತ್ತೆ. ಇದರಲ್ಲಿ ದೊಡ್ಡಾಟ ಚಿಕ್ಕಾಟ ಇದೆ. ದೊಡ್ಡಾಟ ಇಡೀ ರಾತ್ರಿ ಸ್ಟೇಜ್ ಮಾಡಿಬಿಟ್ಟು ಸ್ಟೇಜ್ ಮೇಲೆ ಆಟ ಆಡ್ತಾರೆ. ಆದರೆ ಚಿಕ್ಕಾಟ ಅಂತ ಹೇಳಿ ಮನೆ ಮನೆಗೆ ಬಂದು ಈ ಯಕ್ಷಗಾನ ಕಲೆಯನ್ನು ತೋರಿಸುವುದು ಚಿಕ್ಕಾಟ, ಗೆಜ್ಜೆನಾದ ಸೇವೆ ಅಂತ ಸಹ ಹೇಳ್ತಾರೆ. ಇದರ ಉದ್ದೇಶ ಇಷ್ಟೇ, ನಾವು ಮನೆಗೆ ದೇವರನ್ನು ಕರೆಸಿಕೊಂಡಂತೆ. ಸ್ನೇಹಿತರೆ, ಇದರಲ್ಲಿ 4ರಿಂದ 5 ಜನ ಕಲಾವಿದರಿರ್ತಾರೆ. ಅದರಲ್ಲಿ 2 ಪಾತ್ರಧಾರಿಗಳಾಗಿರ್ತಾರೆ, ಒಬ್ಬರು ಭಾಗವತರಾಗಿರ್ತಾರೆ, ಇನ್ನು 2 ಇನ್ಸ್ಟ್ರೂಮೆಂಟ್ಸ್ ವಾದ್ಯಗಳನ್ನು ನುಡಿಸೋರಾಗಿರ್ತಾರೆ. ಅವರು ಒಂದು ಸಣ್ಣ ಪ್ರಸಂಗ, ಯಾವುದಾದ್ರೂ ಒಂದು ಚಿಕ್ಕ ಪ್ರಸಂಗವನ್ನು ಕೈಗೆತ್ಕೊಳ್ತಾರೆ. ಉದಾಹರಣೆಗೆ ಜಾಂಬಾವತಿ ಕಲ್ಯಾಣ, ಶ್ರೀನಿವಾಸ ಕಲ್ಯಾಣ, ಅಥವಾ ರಾಮಸೀತಾ ಕಲ್ಯಾಣ, ಅಥವಾ ಇನ್ಯಾವುದಾದ್ರೂ ಒಂದು ಅತ್ಯುತ್ತಮದ ಮನೆಗೆ ಶುಭ ತರುವಂತಹ ಪ್ರಸಂಗವನ್ನು ಆಯ್ಕೆ ಮಾಡಿಕೊಂಡು ಅದನ್ನು ಮನೆಗೆ ಬಂದು ಕೇವಲ 15ರಿಂದ 20 ನಿಮಿಷಗಳ ಕಾಲ ಮಾತ್ರ ಅಭಿನಯಿಸಿ ಹೋಗ್ತಾರೆ. ಆ 15-20 ನಿಮಿಷಗಳ ಕಾಲ ನಮ್ಮ ಮನೆಗೆ ಶುಭವನ್ನು ತಂದರು, ದೇವರ ಆಶೀರ್ವಾದವನ್ನು ತಂದರು ಅಂಥೇಳಿ ಆ ಮನೆಯವರು ಅದನ್ನು ಭಯಭಕ್ತಿಯಿಂದ ಅವರನ್ನು ಆಹ್ವಾನಿಸಿ ಅಲ್ಲಿ ತಂದಂತಹ ಗಣಪತಿಗೆ ಪೂಜಿಸಿ ತಮ್ಮ ಮನೆಯಲ್ಲಿ ಆ ಚಿಕ್ಕಾಟವನ್ನು ಆಡಿಸ್ತಾರೆ. ಆ ಚಿಕ್ಕಾಟ ಆಡಿದ ಮೇಲೆ ಅವರಿಗೆ ಕಾಣಿಕೆಗಳನ್ನು ಕೊಡಲಾಗುತ್ತೆ. ಇದು ಒಂದು ಶುಭಕರವಾದ ಯಕ್ಷಗಾನ ಕಲೆ ಅಂತ ಹೇಳ್ಬೋದು. ಚಿಕ್ಕಾಟ, ದೊಡ್ಡಾಟ ಆಡಿಸ್ಲಿಕ್ಕೆ ಲಕ್ಷಾಂತರ ರೂಪಾಯಿ ಖರ್ಚಾಗುತ್ತೆ. ಇಡೀ ರಾತ್ರಿ ಆಡಿಸ್ಬೇಕು, ಮತ್ತು ಊರಿನ ಜನರಿಗೆಲ್ಲ ಕರೆಸಬೇಕು, ಅವರಿಗೆ ಊಟ ಉಪಚಾರವನ್ನು ಮಾಡಬೇಕು, ಲಕ್ಷಾಂತರ ರೂಪಾಯಿ ಖರ್ಚಿರುತ್ತೆ. ಚಿಕ್ಕಾಟ ಆದರೆ ಮನೆಗೆ ಅವರೇ ಬಂದುಬಿಟ್ಟು ಯಾವುದಾದ್ರೂ ಒಂದು ಒಳ್ಳೆಯ ಪ್ರಸಂಗವನ್ನು ಅಭಿನಯಿಸಿ ಕಾಣಿಕೆಗಳನ್ನು ಸ್ವೀಕರಿಸಿ ಹೋಗ್ತಾರೆ. ಇದು ಒಂದು ದೈವದತ್ತವಾದ ಕಲೆ, ಶುಭಕರವಾದ ಒಂದು ಸನ್ನಿವೇಶ ಅಂತ ಹೇಳ್ಬೋದು. ಅಂತಹ ಚಿಕ್ಕಾಟವನ್ನು ನಮ್ಮ ಪರಿಚಯಸ್ಥರ ಮನೆಯಲ್ಲಿ ಆಡಿಸಲಾಯಿತು. ಆ ವಿಡಿಯೋವನ್ನು ನಿಮಗಾಗಿ ತಂದಿದ್ದೀನಿ ಫ್ರೆಂಡ್ಸ್. ಈ ವಿಡಿಯೋವನ್ನು ಪೂರ್ತಿ ನೋಡಿ, ಕಣ್ತುಂಬ ನೋಡಿ. ಯಾಕೆ ಅಂದರೆ ಇದು ದೈವದತ್ತವಾಗಿ ಮಾಡುವಂತಹ ಕಲೆ ಇದು, ಮತ್ತು ಇದು ದೇವರ ಸೇವೆಗಾಗಿ ಆಡಿಸುವಂತಹ ಆಟ. ಹಾಗಾಗಿ ಈ ನನ್ನ ವಿಡಿಯೋ ನೋಡಲಿಕ್ಕೂ ಮುಂಚೆ ನನ್ನ ಚಾನಲ್ಗೆ ಯಾರು ಫಸ್ಟ್ ಟೈಮ್ ಬಂದಿದ್ದೀರಾ, ನನ್ನ ವಿಡಿಯೋವನ್ನು ಯಾರು ಹೊಸದಾಗಿ ನೋಡ್ತಾ ಇದ್ದೀರಾ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಲೈಕ್ ಮಾಡಿ, ಏನನ್ನಿಸ್ತು ಕಾಮೆಂಟ್ ಮಾಡಿ, ಗೊತ್ತಿಲ್ಲದವರಿಗೆ ಶೇರ್ ಮಾಡಿ. ಈ ಒಂದು ಕಲೆ ಬಯಲುಸೀಮೆ ಇರ್ಬೋದು, ಅಲ್ಲೆಲ್ಲ ಅಷ್ಟಾಗಿ ಗೊತ್ತಿರೋಲ್ಲ, ಅವರಿಗೆ ಶೇರ್ ಮಾಡಿ, ಇದು ತಿಳಿದಂತೆ ಆಗಲಿ. ಇದನ್ನು ಶೇರ್ ಮಾಡೋದ್ರಿಂದ ನೀವು ದೇವರ ಪ್ರಸಂಗವನ್ನು ಶೇರ್ ಮಾಡೋದಷ್ಟು ಪುಣ್ಯ.
ಪ್ರೀತನೋ ಎನ್ನುವುದಾಗಿ. ಹೌದು. ನನಗಂತಲ್ಲ, ಈ ಲೋಕದ ಎಲ್ಲಾ ಹೆಣ್ಣು ಮಕ್ಕಳಿಂದ ತಂದೆಯೇ ಶ್ರೇಷ್ಠ. ಹೌದಾ? ತಂದೆಯೇ ಮಾನ್ಯನೆಂದು ಎನಿಸಿಕೊಳ್ಳುತ್ತಾನೆ. ಯಾಕೆ? ಯಾಕೆ? ಉದಾಹರಣೆ ಸಹಿತವಾಗಿ ಹೇಳ್ತೀನಿ. ಒಂದು ಉದಾಹರಣೆ ಕೊಡು ನೋಡುವ. ಮಾರ್ಗದಲ್ಲಿ ಹೀಗೆ ನಡೆದುಕೊಂಡು ಹೋಗುವಾಗ ಒಂದು ಶಿಲೆ ತುಂಡು ಬಿದ್ದಿರ್ತದೆ. ಯಾರು ಅದನ್ನು ಲೆಕ್ಕಿಸುವುದಿಲ್ಲ. ಇಲ್ಲಪ್ಪ. ಬುದ್ಧಿವಂತನವರು ಆ ಶಿಲ್ಪಿಯವರು ಆ ಶಿಲೆಯ ತುಂಡನ್ನು ಎತ್ತಿ ಒಂದು ಸುಂದರವಾದಂತಹ ವಿಗ್ರಹವಾಗಿ ರೂಪಿಸ್ತಾನೆ. ಆ ಶಿಲೆಗೆ ರೂವಾರಿ ಯಾರು? ಆ ಶಿಲ್ಪಿ. ನಮ್ಮ ಪಾಲಿಗೂ ಹಾಗೆ ಜನ್ಮಕ್ಕೆ ಕಾರಣನಾದವನನ್ನ ಜನಕ ಎನ್ನುವುದಾಗಿ ಕರೆದಿರಂತೆ. ಜನಕನಾಗಿ ನೀವೆಲ್ಲ ನಮಗೆ ಯಾವುದನ್ನು ಒದಗಿಸಿ ಕೊಡಬೇಕು, ಅದರಲ್ಲಿ ಯಾವ ಕಾಲಕ್ಕೂ ಹಿಂದುಳಿದವರಲ್ಲ ನೀವು. ಹಾಗಾಗಿ ಎಲ್ಲಾ ಹೆಣ್ಣು ಮಕ್ಕಳಿಗೂ ತಂದೆಯೇ ಶ್ರೇಷ್ಠ, ತಂದೆಯೇ ಮಾನ್ಯಪ್ಪ. ಹೌದಾ? ನೀವೇ ಮತ್ತೆ ಎಂತದ್ ನಾನು ಹೇಳಿದ್ದೆ, ಹಾ. ನೀವು ಮಕ್ಕಳೇ ಅಲ್ಲ ಎನ್ನುವ ಕಾರಣಕ್ಕೆ ರತ್ನಗಳು ಎನ್ನುವ ಹಾಗೆ ಇಂತಹ ಮಾತುಗಳನ್ನು ಕೇಳುವ ಮನಸ್ಸಿಗೆ ಆನಂದವಾಗ್ತಾ ಉಂಟು. ನಿಮ್ಮ ಉತ್ತರವನ್ನು ಕೇಳಿದೆ, ಇನ್ನುಳಿದ ಉತ್ತರವನ್ನು ಕೇಳ್ತೇನೆ. ಅಷ್ಟು ಸಾಗುವ. ಸ್ನೇಹಿತರೆ, ಶುಭ ಸೂಚಕವಾಗಿ ಮನೆಗಳಲ್ಲಿ ಆಡುವಂತಹ ಯಕ್ಷಗಾನದ ಚಿಕ್ಕಾಟವನ್ನು ನೋಡಿದ್ರಿ ಅಲ್ವಾ? ಆದರೆ ನಾನು ನಿಮಗೆ ಇದು ಯಾವ ಪ್ರಸಂಗ ಅಂತ ಹೇಳಿರಲಿಲ್ಲ. ಅದನ್ನು ನಿಮ್ಮ ಅಭಿಪ್ರಾಯಕ್ಕೆ ಬಿಟ್ಟಿದ್ದೆ. ಈ ಒಂದು ಚಿಕ್ಕಾಟವನ್ನು ನೋಡಿ ಇದು ಯಾವ ಪ್ರಸಂಗ ಅಂಥೇಳಿ ನಿಮಗೆ ಅನ್ನಿಸ್ತು ಅಂಥೇಳಿ ನನಗೆ ಕಾಮೆಂಟ್ ಮೂಲಕ ತಿಳಿಸಿ. ನನ್ನ ವಿಡಿಯೋ ನೋಡಿದ ನಿಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು. ನಿಮ್ಮ ಪ್ರೋತ್ಸಾಹವೇ ನನಗೆ ಆಶೀರ್ವಾದ. ಥ್ಯಾಂಕ್ ಯು.